ಯಾಕೋ ಬೇಜಾರಾಗ್ತಾ ಇದೆ. ಹ್ಮ್, ಹಾಡಾಡೋಕ್ಕೂ ಮೂಡಿಲ್ಲ. ನನಗನ್ಸುತ್ತೆ ಈ ಮನುಷ್ಯನಾಗೋ ಬದಲು ಹಕ್ಕಿ ಪಕ್ಷಿಗಳು ಯಾಕಾಗಲಿಲ್ಲ ನಾವು ಅಂತ. ಹಕ್ಕಿ ಪಕ್ಷಿಗಳಾದರೂ ಆಗಿದ್ರೆ ಸ್ವತಂತ್ರವಾಗಿ ಸಂತೋಷವಾಗಿ ಹಾರಾಡ್ಕೊಂಡಿರ್ಬೋದಾಗಿತ್ತು. ಈ ಮನುಷ್ಯನಿಗೆ ಎಷ್ಟೊಂದು ಬಂಧನಗಳಲ್ವಾ. ಗಂಡ ಹೆಂಡತಿ ಮನೆ ಮಠ, ತಂದೆ ತಾಯಿ ಅತ್ತೆ ಮಾವ ಮೊಮ್ಮಕ್ಕಳು, ಬಂಧು ಬಳಗ, ಸಾವು ನೋವು. ಯಪ್ಪ ದೇವ್ರೆ, ಅವ್ರನ್ನ ನೋಡ್ಕೊಂಡ್ರೆ ಇವ್ರಿಗೆ ಸಿಟ್ಟು, ಇವ್ರನ್ನ ನೋಡ್ಕೊಂಡ್ರೆ ಅವ್ರಿಗೆ ಸಿಟ್ಟು. ದಿನ ಬೆಳಗಾದ್ರೆ ಬರೀ ನಿಷ್ಠುರ, ಜಗಳ, ನಿಂದನೆಗಳೇ. ಪ್ರಾಣಿ ಪಕ್ಷಿಗಳಾದರೆ ಎಷ್ಟು ನಿಸ್ವಾರ್ಥವಾಗಿ ಪ್ರೀತಿಯಿಂದ ಬದುಕ್ತವೆ. ಈ ಮನುಷ್ಯನ ಜೀವನ ಬರೀ ಹೋರಾಟ, ಚಿಂತೆ, ಭಯ, ಆತಂಕ ಇದೆ. ನೆಮ್ಮದಿನೇ ಇಲ್ಲ ಇಲ್ಲಿ. ಆ ರಾಷ್ಟ್ರಕವಿ ಕುವೆಂಪು ಮಾನವನ ಜೀವನ ಅತಿ ದೊಡ್ಡದು, ಇದನ್ನು ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿದ್ರು. ಈ ದೊಡ್ಡದು ಅಂತ ಅನ್ನಿಸ್ತಾನೆ ಇಲ್ಲ ನನಗೆ. ದೊಡ್ಡದ ಮಾನವನ ಜೀವನ ದೊಡ್ಡದ ಕಲಿಯುಗದಲ್ಲಿ? ಚಿಕ್ಕದು ಅನ್ನಿಸ್ತಾ ಇದೆ ನನಗೆ. ಎಷ್ಟೇ ದೊಡ್ಡವರಾದ್ರೂ ಇಲ್ಲಿ ಸುಖ ನೆಮ್ಮದಿ ಶಾಂತಿ ಅನ್ನೋದಿಲ್ಲ, ಆರೋಗ್ಯ ಅನ್ನೋದಿಲ್ಲ. ಆ ಪ್ರೈಮ್ ಮಿನಿಸ್ಟರಿಗೆ ಸಹ ನೆಮ್ಮದಿ ಇಲ್ಲ. ಎಲ್ರಿಗೂ ಒಂಥರ ಚಿಂತೆ. ಆದರೆ ಅವರಿಗೆ ನಮ್ಮ ದೇಶದ ಚಿಂತೆ, ಶತ್ರುಗಳು ಏನು ಮಾಡ್ತಾರೋ ಅನ್ನೋ ಆತಂಕ, ಭಯ. ಎಲ್ಲರಿಗೂ ಒಂದೊಂದು ಥರದ್ದು ಕೊರಗು ಅಲ್ವಾ. ಈ ಕಲಿಯುಗದ ಜೀವನದಲ್ಲಿ ಯಾರೂ ಸಂತೋಷವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಸಂತೋಷ ತಂದ್ಕೋಬೇಕಷ್ಟೆ. ಪ್ರಾಣಿ ಪಕ್ಷಿಗಳಿಗೂ ಇರಬಹುದೇನೋ, ಅವುಗಳಿಗೂ ಏನೋ ನೋವುಗಳಿರುತ್ತೇನೋ. ನಾವು ಅವುಗಳ ಮಾನಸಿಕ ಸ್ಥಿತಿನೇನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆದರೆ ಮನುಷ್ಯನಷ್ಟಿಲ್ಲ. ಮನುಷ್ಯ ತುಂಬ ಸ್ವಾರ್ಥ. ಅದಕ್ಕೆ ಅವನಿಗೆ ತುಂಬ ದುಃಖ. ಅದೇ ಪ್ರಾಣಿ ಪಕ್ಷಿಗಳು ತುಂಬ ಸ್ವಾರ್ಥ ಇಲ್ಲ. ಅವುಗಳಿಗೆ ಎಷ್ಟು ಬೇಕೋ ಅಷ್ಟು ಇದ್ದುಬಿಟ್ರೆ ನೆಮ್ಮದಿಯಾಗಿ ಜೀವನ ಮಾಡ್ತವೆ. ಆದರೆ ಮನುಷ್ಯನೇ ಇನ್ನಷ್ಟು ಮತ್ತಷ್ಟು ಬೇಕು ಅಂತ ಬಯಸೋದು. ಅದಕ್ಕೆ ಆಸೆ ಹಿಂದೆ ದುರಾಸೆ ಹಿಂದೆ ದುಃಖ ಇದೆ. ಪ್ರಾಣಿ ಪಕ್ಷಿಗಳು ಆ ಥರ ಅಲ್ಲ. ಪ್ರಾಣಿ ಪಕ್ಷಿಗಳಾದರೆ ಎಲ್ಲಿ ಬೇಕಾದರೆ ಹಾರ್ಕೊಂಡು ಹೋಗ್ಬೋದು. ಯಾವ ಬಂಧನನೂ ಇಲ್ಲ. ವೀಸಾ ಬೇಡ, ಪಾಸ್ಪೋರ್ಟ್ ಬೇಡ, ಬಸ್ ಫೇರ್ ಬೇಡ, ಎಲ್ಲಿಗೆ ಬೇಕಾದರೆ ಹೋಗ್ಬೋದು. ಎಷ್ಟು ಚೆನ್ನಾಗಿರುತ್ತಲ್ವಾ. ನನಗೆ ಹಂಗೆ ಅನಿಸುತ್ತೆ. ನಿಮಗೇನನ್ಸುತ್ತೆ? ಬೈಕು ಬೇಡಿ. ನನಗನ್ಸಿದ್ದು ನಾನು ಹೇಳಿದೆ. ನಿಮಗೇನನ್ಸುತ್ತೆ?